ಕ್ರಿಸ್ತೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಈ ದಿವಸ ಬೆಳಿಗ್ಗೆ ಆರಾಧನೆಯಲ್ಲಿ ನಾನು ಆಹ್ವಾನಿಸುವಂತವನಾಗಿದ್ದೇನೆ. ಮತ್ತೊಂದು ಸಲ ಈ ಲಾಕ್ಡೌನ್ ನ ಅನೇಕ ದಿವಸಗಳಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ. ಬಟ್ ಸ್ಟಿಲ್ ದೇವರ ಕೃಪೆ ನಮ್ಮೆಲ್ಲರ ಮೇಲೆ ಉಂಟು. ನೀವೆಲ್ಲರೂ ಸುರಕ್ಷಿತವಾಗಿದ್ದೀರಿ. ದೇವರು ನಮಗೆ ಆಶ್ರಯಗಿರಿಯಾಗಿದ್ದಾನೆ, ಆಶ್ರಯ ದುರ್ಗವಾಗಿದ್ದಾನೆ. ಆತ ನಮ್ಮನ್ನು ಕಾಪಾಡ್ತಾ ಇದ್ದಾನೆ, ನಮ್ಮನ್ನು ರಕ್ಷಿಸುತ್ತಾ ಇದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಮತ್ತೊಂದ್ಸಲ ಈ ದಿವಸ ನಾವು ದೈವ ಸಂದೇಶವನ್ನು ಕೇಳೋಣ. ನೀವೆಲ್ಲರೂ ಸಿದ್ಧವಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ತಲೆ ಬಾಗಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ವಿಶೇಷವಾಗಿ ಪ್ರೀತಿ ಮಾಡಿಕೊಂಡು ಬಂದಂತ ಪರಮ ಪ್ರೀತಿಗಳು ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಲ ಈ ಸಬ್ಬತ್ ದಿನವನ್ನು ನಮಗೆ ನೋಡ ಮಾಡಕ್ಕೆ ಕೊಟ್ಟದಕ್ಕಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡುವಂತವರಾಗಿದ್ದೇವೆ. ಈ ದಿನವನ್ನು ಯಾರಾದನೆಯನ್ನು ಆಶೀರ್ವಾದ ಮಾಡು. ನಿನ್ನ ಪವಿತ್ರ ಪ್ರಸನ್ನತೆಯನ್ನು ನಮ್ಮ ಮಧ್ಯದಲ್ಲಿ ಬರಮಾಡು ಕರ್ತನೆ ಸ್ವಾಮಿ. ನಾವು ವಾಕ್ಯಗಳನ್ನು ಕೇಳುವಾಗ ನಮ್ಮ ಹೃದಯ ಮನಸ್ಸುಗಳಲ್ಲಿ ಈ ವಾಕ್ಯವು ಅತಿ ಆಳವಾಗಿ ಬೇರೂರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯಾಕಂದ್ರೆ ವಾಕ್ಯಗಳನ್ನು ಬರೀ ಕೇಳುವವರಾಗದೆ ಅದನ್ನು ಕೇಳಿ ಅನುಸರಿಸುವವರಾಗುವಂತೆ, ಅನುಸರಿಸುತ್ತಾ ಅದಕ್ಕೆ ತಕ್ಕ ಹಾಗೆ ನಡೆಯುವಂತ ಕೃಪಾಶೀರ್ವಾದ ನಮ್ಮೆಲ್ಲರಿಗೆ ದಯಪಾಲಿಸು. ನಿನ್ನ ದಾಸನ ಅಂತ ನಾನು ಸಂಪೂರ್ಣವಾಗಿ ನನ್ನನ್ನು ತಗ್ಗಿಸಿಕೊಂಡು ಬರೆದು ಮಾಡಿಕೊಳ್ಳುತ್ತೇನೆ. ನೀನೇ ಮಹಿಮೆ ಒಂದು ಸ್ವಾಮಿ. ನಿನ್ನ ನಾಮವು ಮೇಲಕ್ಕೆ ತಲ್ಪಡಲಿ ಸ್ವಾಮಿ. ಎಲ್ಲಾ ದೇವ ಭಕ್ತರನ್ನು, ವಿಶ್ವಾಸಿಗಳನ್ನು ಸ್ವಾಮಿ, ಎಲ್ಲಾ ಜನರನ್ನು ಸ್ವಾಮಿ, ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡುತ್ತೇನೆ. ಈಗಾಗಲೇ ಅನೇಕರು ತಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಸ್ವಾಮಿ. ಅನೇಕರು ತಮ್ಮ ಕೆಲಸಗಳನ್ನು ಮಾಡುವುದರ ಮೂಲಕ ಬದುಕುವಂತ ಒಂದು ಆಧಾರ ಸ್ವಾಮಿ. ಅನೇಕರಿಗೆ ಸ್ವಲ್ಪ ಸಂಬಳ, ಹಣವನ್ನು ಒದಗಿಸ್ತಾ ಇದ್ದೀನಿ. ನಿನಗೆ ಸ್ತೋತ್ರ ಸ್ವಾಮಿ. ನಿನಗೆ ಕೃತಜ್ಞರಾಗಿದ್ದೇವೆ, ನಿನ್ನನ್ನು ವಂದಿಸುತ್ತೇವೆ ಸ್ವಾಮಿ. ಬರಗಾಲದಲ್ಲಿಯೂ ಸ್ವಾಮಿ, ಅತಿ ಘೋರ ವ್ಯಾಧಿಯ ಮಧ್ಯದಲ್ಲಿಯೂ ಸ್ವಾಮಿ, ನೀನು ನಂಬಿಗಸ್ತನಾದಂತ ದೇವರು ಸ್ವಾಮಿ. ಜೀವಿಸುವವರ ಸಂಖ್ಯೆಯಲ್ಲಿ ನಮ್ಮನ್ನು ಇಟ್ಟು ಸ್ವಾಮಿ, ನಾವು ನಿನಗಾಗಿ ಜೀವಿಸುವಂತೆ, ನಿನಗಾಗಿ ಬದುಕುವಂತೆ, ನಮ್ಮ ದೇಹದ ಮೂಲಕ, ನಮ್ಮ ಜೀವಿತದ ಮೂಲಕ ನಿನ್ನ ನಾಮಕ್ಕೆ ಮಾತ್ರ ಮಹಿಮೆ ಉಂಟಾಗುವಂತ ಒಂದು ಕೃಪೆ ನಮ್ಮೆಲ್ಲರಿಗೆ ಕೊಟ್ಟಿದೆ. ನಿನಗೆ ಸ್ತೋತ್ರ ಸ್ವಾಮಿ. ಈ ಒಂದು ಆರಾಧನೆಯಲ್ಲಿ ಹಾಡುಗಳ ಮೂಲಕ ಮಹಿಮೆ ಹೊಂದಿದ್ದಿ. ನಿನಗೆ ಸ್ತೋತ್ರ. ನಿನ್ನ ಜೀವಗಳ ವಾಕ್ಯವನ್ನು ದಯಪಾಲಿಸು ಸ್ವಾಮಿ. ಎಲ್ಲಾ ವಿಶ್ವಾಸಿಗಳನ್ನು, ಕುಟುಂಬ, ಮಕ್ಕಳನ್ನು, ಅವರ ಶಾಲೆ, ಅವರ ಆನ್ಲೈನ್ ಸ್ಟಡೀಸ್ಗಳನ್ನು ಎಲ್ಲವನ್ನೂ ನಾನು ಆಶೀರ್ವಾದ ಮಾಡುತ್ತೇನೆ ಸ್ವಾಮಿ. ಎಲ್ಲಿಯೂ ಯಾರಿಗೂ ಏನು ಕಡಿಮೆ ಆಗದಂತೆ ಸ್ವಾಮಿ, ಯೆಹೋವ ಈರಿಯಾಗಿದ್ದು ಪರಲೋಕದ ದ್ವಾರಗಳನ್ನು ತೆರೆಯ ಮಾಡಿ ಈ ಪ್ರಿಯ ಮಕ್ಕಳಿಗೆ ಒದಗಿಸು ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ನನ್ನ ಬಾಯಿಗೆ ಬಾಯಾಗಿ ನೀನು ನಮ್ಮೆಲ್ಲರ ಜೊತೆ ಮಾತನಾಡು. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ, ಆಮೆನ್. ಈ ದಿವಸ ಆರಿಸಿಕೊಂಡಂತ ಭಾಗವು ಶ್ರೀ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯ 12ನೇ ಅಧ್ಯಾಯದಿಂದ ವಾಕ್ಯಗಳನ್ನು ನಾವು ಕೇಳಿದ್ದೇವೆ. ಆಲ್ಮೋಸ್ಟ್ 21 ವಚನಗಳನ್ನು ನೀವೆಲ್ಲರೂ ಓದಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. And I would say you read time and again. इस अध्याय को आप बारंबार लगातार पढ़ते रहिएगा. और मैं ये सोच रहा था कि इन दिनों में और ज्यादा से ज्यादा जब वचनों को हम लोग सुन रहे हैं लगातार, there need to be a practical lessons we need to learn in our life. ಕೆಲವು ನಮ್ಮ ದಿನನಿತ್ಯದ ಜೀವಿತಕ್ಕೆ ಸಂಬಂಧಪಟ್ಟಂತ ಸಂಗತಿಗಳನ್ನು ಕಲಿತುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ. ನಂದು ಸತ್ಯವೇದದಲ್ಲಿ ಅನೇಕ ಪುಸ್ತಕಗಳಿದ್ದಾವೆ. ಬಟ್ ಒನ್ ಆಫ್ ದ ಫೇವರೇಟ್ ರೈಟರ್, ನಾವು ಅಭ್ಯಾಸ ಮಾಡುವಾಗ, ಥಿಯಾಲಜಿಕಲ್ ಸ್ಟಡೀಸ್ ಮಾಡುವಾಗ, ಪೌಲನು ಬರೆದಿರುವಂತ ಈ ಒಂದು ಸಿದ್ಧಾಂತಗಳನ್ನು, ಆತನು ಬರೆದಿರುವಂತ ಈ 13 ಪತ್ರಿಕೆಗಳನ್ನು, ಆತನು ಬರೆದಿರುವಂತ ಬೇರೆ ಬೇರೆ ಸಭೆಗಳಿಗೆ, ಬೇರೆ ಬೇರೆ ಪರಿಸ್ಥಿತಿಗೆ ತಕ್ಕ ಹಾಗೆ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಅನೇಕ ಸಂಗತಿಗಳನ್ನು ಪೌಲನು ಸಭೆಗಳಲ್ಲಿ ಬರೆಯುವುದರ ಮೂಲಕ ಆತನು ಚರ್ಚೆ ಮಾಡಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಸುಮಾರು 16 ಅಧ್ಯಾಯಗಳಿದ್ದಾವೆ. ದಿಸ್ ಇಸ್ ಕಾಲ್ಡ್ ಒನ್ ಆಫ್ ದಿ ಡಾಕ್ಟ್ರಿನಲ್ ಲೆಟರ್ ಅಥವಾ ಬುಕ್ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಅನೇಕ ಸಿದ್ಧಾಂತಗಳಿಂದ ತುಂಬಲ್ಪಟ್ಟಿರುವಂತಹ ಒಂದು ಪುಸ್ತಕವಾಗಿದೆ. ಆದ್ರೆ ಕೇಳಿಸ್ಕೊಡ್ರಿ, ಈ ಸಿದ್ಧಾಂತಗಳ ಜೊತೆಯಲ್ಲಿ ವೆನ್ ಯು ಲರ್ನ್ ಡಾಕ್ಟ್ರಿನ್ಸ್ ಇನ್ ಯುವರ್ ಲೈಫ್, ಯು ಆಲ್ಸೋ ನೀಡ್ ಟು ಲರ್ನ್ ಸಮ್ ಡ್ಯೂಟೀಸ್ ಇನ್ ಯುವರ್ ಲೈಫ್. ನಿನ್ನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ, ಕ್ರೈಸ್ತ ವಿಶ್ವಾಸದಲ್ಲಿ ಸಿದ್ಧಾಂತಗಳು ಎಂಬುದಾಗಿ ಹೇಳುವಾಗ ದೇವರ ವಿಷಯದಲ್ಲಿ, ಯೇಸುವಿನ ವಿಷಯದಲ್ಲಿ, ಸೃಷ್ಟಿಯ ವಿಷಯದಲ್ಲಿ, ಪವಿತ್ರಾತ್ಮನ ವಿಷಯದಲ್ಲಿ, ಡಾಕ್ಟ್ರಿನಲ್ ಸಬ್ಜೆಕ್ಟ್ಸ್ ಎಂಬುದಾಗಿ ಹೇಳುತ್ತೇವೆ. ಅನೇಕ ಸಿದ್ಧಾಂತಗಳಿಂದ ತುಂಬಲ್ಪಟ್ಟಂತ ವಿಷಯಗಳು ಎಂಬುದಾಗಿ ನಾವು ಹೇಳ್ಕೊಳ್ತೀವಿ. ಸೊ ದೇರ್ ಆರ್ ಪ್ರೀಚರ್ಸ್ ಅಂಡ್ ಪಾಸ್ಟರ್ಸ್ ಹೂ ಟೀಚ್ ಅಂಡ್ ಟೆಲ್ ಅಬೌಟ್ ದಿ ಡಾಕ್ಟ್ರಿನಲ್ ಥಿಂಗ್ಸ್. ಬಹಳ ಸಿದ್ಧಾಂತಗಳಿಂದ ತುಂಬಿರುವಂತಹ ವಿಷಯಗಳನ್ನು ನಾವು ಸಭೆಗಳಲ್ಲಿ ವಾಕ್ಯಗಳನ್ನು ಕೇಳುವಾಗ ಅಥವಾ ಸ್ಟಡೀಸ್ಗಳನ್ನು, ಬೈಬಲ್ ಸ್ಟಡಿ ಮಾಡುವಾಗ ಅನೇಕ ವಿಷಯಗಳನ್ನು ನಾವು ಕಲಿತುಕೊಳ್ತೇವೆ. ಆದ್ರೆ ಈ 16 ಅಧ್ಯಾಯಗಳ ಮಧ್ಯದಲ್ಲಿ ಒಂದು ಅಧ್ಯಾಯವನ್ನು ಆತನು ಬರೆದು ಸಭೆಗೆ ಆತನು ತಿಳಿಸಿದ್ದಾನೆ. ಅದೇನಂತಂದ್ರೆ, ವಿಶ್ವಾಸಿಗಳು, ದೇವ ಜನರು ಯಾವ ರೀತಿಯಲ್ಲಿ ನಡ್ಕೊಳ್ಳಬೇಕೆಂಬ
ರೀತಿ ಅಥವಾ ಅದರ ವಿಷಯ ಪೌಲನು ತಿಳಿಸಿಕೊಡುವಂತವನಾಗಿದ್ದಾನೆ. ಸೊ ವೆನ್ ಯು ಥಿಂಕ್ ಆಫ್ ಡಾಕ್ಟ್ರಿನ್, ಯು ಆಲ್ಸೋ ನೀಡ್ ಟು ಥಿಂಕ್ ಅಬೌಟ್ ದ ಡ್ಯೂಟೀಸ್. ಡಾಕ್ಟ್ರಿನ್ ಇಸ್ ಡಿಫರೆಂಟ್ ಅಂಡ್ ದ ಡ್ಯೂಟೀಸ್ ಆರ್ ಡಿಫರೆಂಟ್. ಸಿದ್ಧಾಂತಗಳು ಬೇರೆಯಾಗಿವೆ ಮತ್ತು ಕರ್ತವ್ಯ, ನಮ್ಮ ಮಾಡುವಂತ ವೈಯಕ್ತಿಕ ಕೆಲಸ ಕಾರ್ಯಗಳು ಬೇರೆಯಾಗಿವೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. if we have to learn about the doctrine of faith, ವಿಶ್ವಾಸದ ಸಿದ್ಧಾಂತ ಏನು ಉಂಟೆಂಬುದಾಗಿ ಕೇಳುವಾಗ we believe about the doctrine of faith ನಲ್ಲಿ, ಈ ಒಂದು ವಿಶ್ವಾಸದ ಸಿದ್ಧಾಂತದಲ್ಲಿ ಅನೇಕ ವಿಷಯಗಳು ನಾವು ಕಲ್ತ್ಕೊಳ್ತೀವಿ. ಆದ್ರೆ ನಾವು ಪ್ರಸಂಗಗಳನ್ನು ಮಾಡುವಾಗ ನಾನು ಅನೇಕ ಸರಿ ಹೇಳ್ತೀನಿ, ಬರೀ ವಿಶ್ವಾಸವೇ ಸಾಕಾಗಲ್ಲ, ನಮ್ಮ ಕ್ರಿಯೆಗಳು ಕೂಡ ಬಹಳ ಮುಖ್ಯವಾಗಿದೆ, ನಮ್ಮ ಬಿಹೇವಿಯರ್ ಬಹಳ ಮುಖ್ಯವಾಗಿದೆ. ಬಿಲೀಫ್ ಅಂಡ್ ಬಿಹೇವಿಯರ್, ಫೇತ್ ಅಂಡ್ ಬಿಹೇವಿಯರ್ ಹ್ಯಾಸ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್. ನಮ್ಮ ವರ್ತನೆಯು, ನಮ್ಮ ದಿನನಿತ್ಯದ ಜೀವಿತದ ವರ್ತನೆಗಳು ಜೊತೆಯಾಗಿ ಹೋಗುವಂಥದ್ದು ಬಹಳ ಮುಖ್ಯವಾಗಿದೆ. कलितಕೊಳ್ಳಿಕ್ಕೆ देयर आर मेनी पीपल हु लर्न मेनी थिंग्स. बहुत सारे लोग जो है डॉक्ट्रिन्स को सीखते हैं, समझते हैं, बाइबल में से स्टडीज को करते हैं एंड दे इंक्रीज देयर नॉलेज एंड विजडम. बहुत सारे जन अपने बुद्धि, अपने ज्ञान को बढ़ाते हैं जब वचन को सुनने के द्वारा, सीखने के द्वारा. और वी से दैट आई हैव लर्नड सो मेनी थिंग्स, बट लर्निंग इज नॉट एट ऑल important, but along with learning, putting those lessons in practice is also important. ಬರೀ ನಾವು ಕಲಿತುಕೊಳ್ಳುವಂಥದ್ದೇ ಮುಖ್ಯವಾದದಲ್ಲ, ಆದರೆ ಕಲಿತುಕೊಂಡು ಅದಕ್ಕೆ ತಕ್ಕ ಹಾಗೆ ನಡೆಯುವಂಥದ್ದು, ಅದಕ್ಕೆ ತಕ್ಕ ಹಾಗೆ ಜೀವಿಸುವಂಥದ್ದು ಬಹಳ ಅಗತ್ಯ. ಸೊ ಲರ್ನಿಂಗ್ ಅಂಡ್ ಲಿವಿಂಗ್. ವೆನ್ ಐ ಸೇ ಡಾಕ್ಟ್ರಿನ್ ಅಂಡ್ ಡ್ಯೂಟೀಸ್, ಬಿಲೀಫ್ ಅಂಡ್ ಬಿಹೇವ್, ಲರ್ನಿಂಗ್ ಅಂಡ್ ಲಿವಿಂಗ್, ಇವೆಲ್ಲ ವಿಷಯಗಳು ಕಲಿತುಕೊಳ್ಳುವಂಥದ್ದು, ಕಲಿತುಕೊಂಡು ಅದಕ್ಕೆ ತಕ್ಕ ಹಾಗೆ ನಡೆಯುವಂಥದ್ದು ನಮ್ಮ ಜೀವಿತಕ್ಕೆ ಬಹಳ ಮುಖ್ಯವಾಗಿದೆ. ಆದ್ದರಿಂದ ಈ ಒಂದು ಅಧ್ಯಾಯ, 12ನೇ ಅಧ್ಯಾಯ ಬಹಳ ಪ್ರಾಕ್ಟಿಕಲ್ ಆಗಿರುವಂತ ಒಂದು ಅಧ್ಯಾಯವಾಗಿದೆ. ನಮ್ಮ ಕ್ರೈಸ್ತ ವಿಶ್ವಾಸದ ದಿನನಿತ್ಯದ ಜೀವಿತಕ್ಕೆ ಸಂಬಂಧಪಟ್ಟಂತ ಸಂಗತಿಗಳಾಗಿವೆ. ಅದಕ್ಕೋಸ್ಕರ ಒಂದು ಕೀ ವರ್ಡ್ ಇದಕ್ಕೆ ಕೊಟ್ಟಿದ್ದೇನೆ, ರಿಲೇಶನ್ಶಿಪ್ಸ್. ಸಂಬಂಧ, ನಮ್ಮ ಸಂಬಂಧ, ದೇವರ ಜೊತೆ ನಮ್ಮ ಸಂಬಂಧ, ವಿಶ್ವಾಸಿಗಳ ಜೊತೆ ನಮ್ಮ ಸಂಬಂಧ, ಜನರ ಜೊತೆ ನಮ್ಮ ಸಂಬಂಧ, ನಮ್ಮ ಜೀವಿತದ ಸಂಬಂಧ ನಾವು ಯಾವ ರೀತಿಯಲ್ಲಿ ಕಟ್ಕೊಂಡಿದ್ದೇವೆ. हाउ वी हैव बिल्ट आवर रिलेशनशिप्स. आज के दिन में रिश्ते जो हैं बहुत ही मायने रखता है. और रिलेशनशिप जब मैं कह रहा हूं, इट मीन्स अ लॉट. रिलेशनशिप बिटवीन पेरेंट्स एंड चिल्ड्रन, रिलेशनशिप बिटवीन हस्बैंड एंड वाइफ, रिलेशनशिप विद द नेबर्स, रिलेशनशिप विद गॉड, रिलेशनशिप has a relationship with friends. ಸಂಬಂಧ ಎಂಬುದಾಗಿ ಹೇಳುವಾಗ ಅನೇಕರ ಜೊತೆಯಲ್ಲಿ ನಾವು ಸಂಬಂಧಗಳನ್ನು ಇಟ್ಟುಕೊಂಡು ಜೀವಿಸುವಂತವರಾಗಿದ್ದೇವೆ. I would say there are good relationships and there are bad relationships. ಒಳ್ಳೆ ಸಂಬಂಧಗಳು ಕೂಡ ಉಂಟು, ಆದ್ರೆ ಕೆಟ್ಟ ಸಂಬಂಧಗಳು ಕೂಡ ಉಂಟು. ಆದ್ರೆ ಕೇಳಿಸ್ಕೊಳ್ರಿ, ಟೈಟಲ್ ಏನ್ ಕೊಟ್ಟಿದ್ದೀನಿ ಗೊತ್ತುಂಟಾ? ಬಿಕಾಸ್ ಐ ವಾಂಟ್ ಟು ಫೋಕಸ್ ಆನ್ ದಿ ಗುಡ್ ರಿಲೇಶನ್ಶಿಪ್. ಬರೀ ಒಳ್ಳೆ ಸಂಬಂಧ ಅಥವಾ ಸರಿಯಾದಂತ ಸಂಬಂಧಗಳ ವಿಷಯದಲ್ಲಿ ನಾನು ಮಾತನಾಡ್ಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ರೈಟ್ ರಿಲೇಶನ್ಶಿಪ್ಸ್ ಮೀನ್ಸ್ ರೈಟ್ ಲಿವಿಂಗ್. ಸರಿಯಾದಂತ ಸಂಬಂಧಗಳು ಅಂತಂದ್ರೆ ಸರಿಯಾಗಿ ಬದುಕುವಂಥದ್ದು, ಸರಿಯಾಗಿ ಜೀವಿಸುವಂಥದ್ದು, ಸರಿಯಾಗಿ ನಡ್ಕೊಳ್ಳುವಂಥದ್ದು. ನನ್ನ ಸಂಬಂಧನೇ ಸರಿಯಾಗಿಲ್ಲ ಅಂತಂದ್ರೆ ನನ್ನ ನಡವಳಿಕೆಯು, ನನ್ನ ಜೀವಿತವು, ನನ್ನ ನಡತೆಯು ಸರಿಯಾಗಿರುವುದಿಲ್ಲ. ನೋ ಮ್ಯಾಟರ್ ಹೌ ಗುಡ್ ಪರ್ಸನ್ ಐ ಆಮ್, ನಾನು ಎಷ್ಟೇ ಒಳ್ಳೆ ವ್ಯಕ್ತಿ ಆಗಿರ್ಬೋದು, ನಾನು ಎಷ್ಟೇ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ಬೋದು, ನಾನು ಎಷ್ಟೇ ಒಳ್ಳೆ ದಾನ ಧರ್ಮಗಳನ್ನು ಮಾಡ್ತಿರ್ಬೋದು, ನಾನು ಎಷ್ಟೇ ಹೆಚ್ಚಾಗಿ ಸಂಪಾದಿಸಿಕೊಂಡಿರ್ಬೋದು, ನಾನು ಎಷ್ಟೇ ಒಳ್ಳೆ ಸೇವೆ ಮಾಡ್ತಾ ಇರ್ಬೋದು, ಆದ್ರೆ ನನ್ನ ಸಂಬಂಧವು ಸರಿಯಾಗಿಲ್ಲ ಅಂತಂದ್ರೆ ನನ್ನ ನಡತೆಯು, ನನ್ನ ನಡವಳಿಕೆಯು ಸರಿಯಾಗಿಲ್ಲ ಎಂಬುದಾಗಿ ನಾವು ಆಲೋಚನೆ ಮಾಡುವಂಥದ್ದು ಬಹಳ ಅಗತ್ಯ. ಆದ್ರಿಂದ ಕೇಳಿಸ್ಕೊಳ್ರಿ ಬಹಳ ಚೆನ್ನಾಗಿ. ಮೊದಲನೇ ಯೋಹಾನನ ಬರೆದ ಪತ್ರಿಕೆಯ 4ನೇ ಅಧ್ಯಾಯ 20ನೇ ವಚನ ನೋಡ್ಬೇಕಾಗಿದೆ. ಆದ್ರೆ 1 John chapter 4 verse 20 it says, ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸುವವನು ತಾನು ಕಾಣದಿರುವ ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ದೇವರಿಂದ ಹೊಂದಿದ್ದೇವೆ.
अगर जो भाई जो बहन हमें दिखता है, अगर उससे हम प्रेम ना करें, तो शायद हमारा संबंध जो है परमेश्वर से नहीं है, या फिर हम ये नहीं कह सकते हैं कि हम परमेश्वर से प्यार करते हैं। अगर हम परमेश्वर से प्यार करते हैं तो हमें एक दूसरे से प्यार करना ये प्रभु ने सिखाया है। नाउ लेट अस गो फर्दर। ये सारे 21 पदों को जो है मैंने 3 भागों में बांटा है। 3 ಭಾಗಗಳಲ್ಲಿ ನಾನು ಡಿವೈಡ್ ಮಾಡಿದ್ದೇನೆ। ಆ 3 ಸಂಬಂಧಗಳ ವಿಷಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ, ಬಿಕಾಸ್ ಐ ಜಸ್ಟ್ ವಾಂಟ್ ಟು ಸ್ಟಿಕ್ ಆನ್ ಟು ದ ವರ್ಡ್ಸ್. ಯಾವ ವಾಕ್ಯಗಳನ್ನ ನಾವು ಓದಿದ್ದೇವೋ ಅದೇ ವಾಕ್ಯಗಳಲ್ಲಿ ಧ್ಯಾನ ಮಾಡೋಣ. ನಿಮ್ಮ ಸತ್ಯವೇದವನ್ನು ತೆರೆದಿಡ್ರಿ, ನೀವು ಲಕ್ಷ್ಯವಿಟ್ಟು ವಾಕ್ಯದ ಕಡೆಗೆ ನೋಡ್ರಿ. ಯಾಕಂದ್ರೆ ಈ ಒಂದು ವಾಕ್ಯಗಳನ್ನು ಓದುವಾಗ, बिफोर यू स्लीप टुनाइट, आज रात सोने से पहले अगर आप सुबह में वचन को सुन रहे हैं तो मैं आपको बताना चाहूंगा, नॉट ओनली वंस, यू रीड ट्वाइस, यू रीड थ्राइस, एक नहीं, 2 नहीं, 3 बार आप इस अध्याय को पढ़िएगा। लाइफ एंड लिविंग और डेली रूटीन लाइफ का अहमियत को आप लोग समझेंगे। ನಾವು ದಿನನಿತ್ಯದಲ್ಲಿ ಬದುಕುವಂತ ಈ ಜೀವಿತದ ಒಂದು ಮಹತ್ವವನ್ನು ನಾವು ಅರಿತುಕೊಳ್ಳುವಂತವರಾಗಿದ್ದೇವೆ. 3 ವಿಷಯಗಳು: ಅವರ್ ರಿಲೇಶನ್ಶಿಪ್ ಟು ಗಾಡ್, ಅವರ್ ರಿಲೇಶನ್ಶಿಪ್ ಟು ಬಿಲೀವರ್ಸ್ ಅಂಡ್ ಅವರ್ ರಿಲೇಶನ್ಶಿಪ್ ಟು ಎನಿಮೀಸ್. ನಮ್ಮ ಸಂಬಂಧ ದೇವರೊಂದಿಗೆ, ನಮ್ಮ ಸಂಬಂಧ ವಿಶ್ವಾಸಿಗಳೊಂದಿಗೆ, ಮತ್ತು 3ನೇದಾಗಿ ನಮ್ಮ ಸಂಬಂಧ ವೈರಿಗಳೊಂದಿಗೆ ಎಂಬುದಾಗಿ. ಮೊದಲನೇದಾಗಿ ನಮ್ಮ ದೇವರೊಂದಿಗೆ ಸಂಬಂಧ. How are our relationship to God? ನಮ್ಮ ಸಂಬಂಧ ದೇವರ ಜೊತೆಲಿ ಹೇಗೆ ಉಂಟು ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳುವುದು ಬಹಳ ಅಗತ್ಯ. Still again the question comes, आज फिर सवाल ये उठता है मेरे सामने, फिर आपके सामने उठना है, क्या इन बीते हुए 4 महीनों से बढ़कर किसी लोगों ने अपने संबंध को परमेश्वर के साथ में मजबूत किया है? ಈ 4 ತಿಂಗಳಲ್ಲಿ ನನ್ನ ಸಂಬಂಧವನ್ನು ನಾನು ದೇವರ ಜೊತೆಲಿ ಗಟ್ಟಿಯಾಗಿ ಮಾಡಿಕೊಂಡಿನ, ಅಥವಾ ನನ್ನ ಸಂಬಂಧವನ್ನು ನಾನು ಕಳ್ಕೊಂಡಿನ ಎಂಬುದಾಗಿ ಪ್ರಶ್ನೆ ಮಾಡುವುದು ಬಹಳ ಅಗತ್ಯ. ಯಾಕೆ ಪೌಲನು ಈ ದೇವರ ಜೊತೆಲಿ ಸಂಬಂಧ ಮುಖ್ಯವಾದದ್ದು ಎಂಬುದಾಗಿ ಹೇಳುವಾಗ, ಈ ಸಂಬಂಧದಲ್ಲಿ, ದೇವರ ಜೊತೆಲಿ ಸಂಬಂಧದಲ್ಲಿ ಏನೇನು ನಾವು ಒಪ್ಪಿಸ್ಕೊಡ್ತಾ ಇದೀವಿ, ಏನೇನು ಸಮರ್ಪಿಸ್ತಾ ಇದೀವಿ ಎಂಬುದಾಗಿ ಹೇಳುವಾಗ, ನಮ್ಮ ದೇಹವನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸ್ತಾ ಇದ್ದೀವಿ. ದೇವರ ಜೊತೆಲಿ ಸಂಬಂಧ ಇಟ್ಕೊಳ್ಳುವಾಗ ನಾವು ನೂತನ ಮನಸ್ಸನ್ನು ಹೊಂದಿಕೊಳ್ಳುವಂತವರಾಗಿದ್ದೇವೆ. ದೇವರ ಜೊತೆಲಿ ಸಂಬಂಧ ಇಟ್ಕೊಳ್ಳುವಾಗ ನಾವು ದೇವರ ಚಿತ್ತಕ್ಕನುಸಾರವಾಗಿ ನಡೆಯುವಂತವರಾಗಿದ್ದೇವೆ. ಸೋ ಬ್ಯೂಟಿಫುಲ್. जब हम परमेश्वर के साथ में संबंध रखते हैं तो हम अपने शरीर को जो है उसे बलिदान स्वरूप हम चढ़ाते हैं. जब हम परमेश्वर के साथ में संबंध रखते हैं, हमारे अंदर हम एक नए मन को प्राप्त करते हैं. जब हम परमेश्वर के साथ में संबंध रखते हैं तो हमारे जिंदगी में हम केवल उसकी इच्छा के अनुसार चलते हैं. ಆದ್ದರಿಂದ ಕೇಳಿಸ್ಕೊಂಡ್ರಿ ಪ್ರಿಯ ಸಹೋದರರೇ, ದೇವರ ಕನಿಕರವು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿಯೂ ದೇವರಿಗೆ ಮೀಸಿಕೆಯಾಗಿಯೂ ಮೆಚ್ಚುಗೆಯಾಗಿಯೂ ಅರ್ಪಿಸಿರಿ ಎಂಬುದಾಗಿ ಪೌಲನು ಪ್ರೇರೇಪಿಸುವಂತವನಾಗಿದ್ದಾನೆ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ದಿಸ್ ಇಸ್ ದ ಮೋಸ್ಟ್ ಪ್ಲೀಸಿಂಗ್ ವರ್ಶಿಪ್ that you and I can render to our God. ये सबसे बड़ा प्रसन्न करने वाला एक आराधना जो है, भक्ति जो है, हम अपने परमेश्वर को दे सकते हैं. दिस इज वेरी इंपॉर्टेंट. आपको बता दो, हमारे हालात की वजह से, हमारी परिस्थितियों की वजह से, हमारे तकलीफों की वजह से, हमारे परेशानियों की वजह से, हमारे तंगी की वजह से, हमारे पैसों की कमी घटी की वजह से, हमारे भूख की महामारी की वजह से, या फिर जो दुनिया में फैला हुआ जो बीमारी के हालात की वजह से आपको और मेरा रिश्ता, मेरा संबंध परमेश्वर के साथ में नहीं टूटना है. ನಿನ್ನ ಸಂಬಂಧವು, ನನ್ನ ಸಂಬಂಧವು ದೇವರ ಜೊತೆಯಲ್ಲಿ ಬಲವಾಗುವಂಥದ್ದು ಬಹಳ ಅಗತ್ಯ. ವೆನ್ ಯು ಆರ್ ಸ್ಟ್ರಾಂಗ್ ವಿತ್ ಗಾಡ್, ವೆನ್ ಯುವರ್ ರಿಲೇಶನ್ಶಿಪ್ಸ್ ಆರ್ ಸ್ಟ್ರಾಂಗ್ ವಿತ್ ಗಾಡ್, ಯು ವಿಲ್ ಏಬಲ್ ಟು ವರ್ಷಿಪ್ ಗಾಡ್. You will able to surrender your heart. You will able to surrender your body. You will able to surrender your mind. ನಿನ್ನ ಚಿತ್ತವನ್ನು, ನಿನ್ನ ಮನಸ್ಸನ್ನು, ನಿನ್ನ ದೇಹವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಲಿಕ್ಕೆ ದೇವರು ನಮಗೆ ಕೃಪೆ ಮಾಡುವಂತವನಾಗಿದ್ದಾನೆ. ವೈ ಮೈ ಬಾಡಿ, ಯಾಕೆ ನನ್ನ ದೇಹ ಎಂಬುದಾಗಿ ಹೇಳುವಾಗ ಪೌಲನು ತಿರುಗಿ ಆತನು ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19-20ನೇ ವಚನದಲ್ಲಿ ನೋಡುವಾಗ, ಆತನು ನಮ್ಮ ದೇಹದಲ್ಲಿ ವಾಸವಾಗುವಂತವನಾಗಿದ್ದಾನೆ. ದೇವರ ಗರ್ಭಗುಡಿಯಾಗಿದ್ದೇವೆ. God dwells in our heart, God dwells in our body. ನಮ್ಮ ದೇಹಗಳಲ್ಲಿ, ನಮ್ಮ ಶರೀರಗಳಲ್ಲಿ ಆತನು ತನ್ನ ಒಂದು ಮಂದಿರದೋಪಾದಿಯಲ್ಲಿ ನಮ್ಮನ್ನು ಕಟ್ಟಿ ಆ ಮಂದಿರದ ಸ್ಥಾನದಲ್ಲಿ ನಾವು ಇದ್ದುಕೊಂಡಿರುವಾಗ ಆತನು ನಮ್ಮೊಳಗೆ ವಾಸ ಮಾಡುವಂತವನಾಗಿದ್ದಾನೆ. Can you imagine? आज हम लोग डेफिनेटली मिस कर रहे हैं पिछले 4 साल से इन चर्चेस को.
ಆರಾಧನಾಕ್ಕೋ, ವರ್ಷಿಪ್ಕೋ, ಟೆಂಪಲ್ಸ್ಕೋ ನಾವು ದೇವರ ಆಲಯಗಳನ್ನು ಬಹಳ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಬಹಳ ಆತುರ ಪಡ್ತಾ ಇದೀವಿ, ಯಾವಾಗ ಗುಡಿಗೆ ಹೋಗ್ಬೇಕು, ಯಾವಾಗ ಗುಡಿಗೆ ಹೋಗ್ಬೇಕು, ಯಾವಾಗ ಗುಡಿಗೆ ಹೋಗ್ಬೇಕು ಎಂಬುದಾಗಿ. ಆದ್ರೆ ಒಂದು ಲಕ್ಷದಲ್ಲಿ ಇಟ್ಕೊಳ್ರಿ, ನೀನು ನಾನು ದೇವರ ಗರ್ಭಗುಡಿ ಆಗಿದ್ದೇವೆ. ಹಲ್ಲೆಲೂಯಾ. ನಿನ್ನೊಳಗೆ ನನ್ನೊಳಗೆ ದೇವರು ವಾಸ ಮಾಡುವಂತವನಾಗಿದ್ದಾನೆ. ನಿನ್ನೊಳಗೆ ನನ್ನೊಳಗೆ ದೇವರ ಪ್ರಸನ್ನತೆಯು ಹಾದು ಹೋಗುವಂತದಾಗಿದೆ. ಆದ್ರಿಂದ ನಮ್ಮನ್ನು ನಾವು, ನಮ್ಮ ದೇಹಗಳನ್ನು, ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು ನಾವು ಆತನಿಗೆ ಒಪ್ಪಿಸಿಕೊಡುವಂಥದ್ದು ಬಹಳ ಅಗತ್ಯ ಎಂಬುದಾಗಿ ಆತನು ನಮಗೆ ತಿಳಿಸಿಕೊಡುವಂತವನಾಗಿದ್ದಾನೆ. ಆತನಿಗೆ ಸಜೀವ ಯಜ್ಞವಾಗಿ ಅರ್ಪಿಸುವಾಗ, ವಿವೇಕಪೂರ್ವಕವಾದ ಆರಾಧನೆಯನ್ನು ನಾವು ಮಾಡುವಾಗ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಜೀವಿಸುವಾಗ, ನೂತನವಾದ ಮನಸ್ಸನ್ನು ಹೊಂದಿಕೊಂಡು ನಾವು ಪರಲೋಕ ಭಾವದಂತವರಾಗುವಂತವರಾಗಿದ್ದೇವೆ. ಹಲ್ಲೆಲೂಯಾ. When I give my body, when I build my relationship with my God, ನನ್ನ ಸಂಬಂಧವನ್ನು ದೇವರ ಜೊತೆಯಲ್ಲಿ ಕಟ್ಟಿಕೊಳ್ಳುವಾಗ ನನ್ನ ವಿಚಾರವು, ನನ್ನ ಮನಸ್ಸು ಪರಲೋಕದ ಮನಸ್ಸು. ಅದಕ್ಕೋಸ್ಕರ ಇದೇ ಪೌಲನು ಫಿಲಿಪ್ಪರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ಓದುವಾಗ ನಾವೇನ್ ಹೇಳ್ತೀವಿ ಗೊತ್ತುಂಟ? ಕ್ರಿಸ್ತನಲ್ಲಿದ್ದಂತ ಮನಸ್ಸು ನಿಮ್ಮೊಳಗಿರ್ಲಿ. May you have the mind of Christ. May the Spirit of God dwell in you. ದೇವರ ಪ್ರಸನ್ನತೆ ನಿನ್ನೊಳಗೆ ವಾಸವಾಗಿರಲಿ ಎಂಬುದಾಗಿ. ಹೀಗಾದ್ರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದ್ರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದು ಯಾವುದೆಂದು ನೀವೇ ವಿವೇಚಿಸಿ ತಿಳುಕೊಳ್ಳುವಂತವರಾಗಿದ್ದೀರಿ. ಪ್ರಿಯ ದೇವ ಭಕ್ತರೇ, ವಿಶ್ವಾಸಿಗಳೇ, ಈ ದಿವಸ ನಾವೆಲ್ಲರೂ ಸಂಬಂಧಗಳನ್ನು ಇಟ್ಕೊಂಡಿದ್ದೇವೆ. ಆದ್ರೆ ದೇವರ ಜೊತೆಲಿ ಸಂಬಂಧವನ್ನು ಬಲಪಡಿಸಿಕೊಳ್ಳುವಂಥದ್ದು ಬಹಳ ಅಗತ್ಯ. ದೇವರ ಜೊತೆಲಿ ನಮ್ಮ ಮನಸ್ಸುಗಳನ್ನು ಒಂದುಗೂಡಿಸುವಂಥದ್ದು ಬಹಳ ಅಗತ್ಯ. ದೇವರ ಚಿತ್ತಕ್ಕನುಸಾರವಾಗಿ ನಡೆಯುವಂಥದ್ದು ಬಹಳ ಅಗತ್ಯ. ದೇವರ ಚಿತ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡುವಂಥದ್ದು ಬಹಳ ಅಗತ್ಯ. ದೇವರು ನಮ್ಮ ಜೀವಿತದ ಹಿಂದೆ ಮುಂದೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ನಲ್ಲಿ ಏನ್ ಮಾಡಿದ್ರು ಪರವಾಗಿಲ್ಲ. ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್ ಇನ್ ಮೈ ಲೈಫ್, ಬಟ್ ಹ್ಯಾವ್ ರಿಲೇಶನ್ಶಿಪ್ ವಿತ್ ಗಾಡ್. Have strong relationship with God. Having relationship means having in tune with God. ದೇವರ ಜೊತೆಲಿ ಸಂಬಂಧ ಎಂಬುದಾಗಿ ಹೇಳುವಾಗ, ಸಂಬಂಧ ಇಟ್ಕೊಂಡವರ ಜೊತೆಲಿ ಮಾತನಾಡ್ತೀವಿ ನಾವು. ಸಂಬಂಧ ಇಟ್ಕೊಂಡವರ ಜೊತೆಲಿ ನಾವು ಮಾತನಾಡಿ ಸಮಯವನ್ನು ಕಳಿತೀವಿ. ಸಂಬಂಧವನ್ನು ಇಟ್ಕೊಂಡಂತವರ ಜೊತೆಲಿ ನಾವು ಅನೇಕ ರೀತಿಯ ನಮ್ಮ ಗೆಳೆತನವನ್ನು ನಾವು ಬೆಳೆಸ್ಕೊಳ್ಳುವಂತವರಾಗಿದ್ದೇವೆ. ಹೌ ಬ್ಯೂಟಿಫುಲ್ ಇಟ್ ಈಸ್. ದೇವರೇ ತನ್ನ ಸ್ನೇಹತ್ವವನ್ನು, ತನ್ನ ಸಂಬಂಧವನ್ನು ನಮ್ಮ ಜೊತೆಲಿ ಸ್ಥಾಪಿಸಿಕೊಳ್ಬೇಕೆಂಬುದಾಗಿ ಬಯಸುವಾಗ ನಾವು ಆತನ ಗರ್ಭಗುಡಿಯಾಗಿದ್ದೇವೆ, ನಾವು ಆತನ ಮಂದಿರವಾಗಿದ್ದೇವೆ. ನಮ್ಮ ದೇಹಗಳನ್ನು ಆತನಿಗೆ ಸಮರ್ಪಿಸುವಂಥದ್ದು, ಆತನಿಗೆ ಒಪ್ಪಿಸುವಂಥದ್ದು ಬಹಳ ಅಗತ್ಯ. ಕೇಳಿಸ್ಕೊಡ್ರಿ, ನಾನು ಓದ್ತೀನಿ ವಚನ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19-20ರಲ್ಲಿ, ದೇವರಿಂದ ದೊರಕಿರುವ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂದು ನಿಮಗೆ ತಿಳಿಯದೋ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. When you live your life, you live in such a way that through your life let the light of God may shine. ನೀನು ಬದುಕುವಾಗ, ನೀನು ಜೀವಿಸುವಾಗ ಜನರು ಗೊತ್ತಿಡ್ಕೊಳ್ತಾರೆ, ಜನರು ಕಂಡುಹಿಡಿತಾರೆ ನೀನು ದೇವರ ಜೊತೆ ನಡ್ಕೊಳ್ತಾ ಇದ್ದೀವಿ, ನಿನ್ನ ಸಂಬಂಧ ದೇವರ ಜೊತೆಲಿ ಆಳವಾಗಿದೆ ಎಂಬುದಾಗಿ, ನೀನು ನಾನು ದೇವರ ಅನ್ಯೋನ್ಯತೆಯಲ್ಲಿ ಒಳಗೊಂಡಿದ್ದೇವೆ ಎಂಬುದಾಗಿ. And that is why we see many God's people, हम बहुत सारे प्रभु के लोगों को देखते हैं, वो परमेश्वर के साथ में चले इसलिए परमेश्वर ने ब्लेस किया, वो परमेश्वर के साथ में एक रिश्ता बना के रखे इसलिए परमेश्वर ने उनको उठा लिया. If you and I have to live in this earth, ಈ ಲೋಕದಲ್ಲಿ ನಾವು ಬದುಕುವಾಗ ನಮ್ಮ ದೇವರ ಜೊತೆಲಿ ಸಂಬಂಧವನ್ನು ಬಲಪಡಿಸಿಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ. ಆದ್ರಿಂದ ದೇವರೊಂದಿಗೆ ಸಂಬಂಧ. ಎರಡನೇದಾಗಿ ವಿಶ್ವಾಸಿಗಳೊಂದಿಗೆ ನಮ್ಮ ಸಂಬಂಧ. विश्वासियों के साथ में हमारा रिश्ता मजबूत होना बहुत जरूरी है. अब सुनिएगा ध्यान से, ये जो वचन, ये जो बातें हैं, ये इतनी समझ की बातें हैं. अगर ये वचन को कोई समझेगा और अपने प्रैक्टिकल लाइफ में, चाहे वो पास्टर हो, चर्च के लीडर्स हो, चर्च के जवान क्यों ना हो, चर्च में अलग अलग तलांतों से, वरदान से भरे हुए लोग क्यों ना हो, बट इफ यू बिलीव दिस वर्ड, ಈ ವಾಕ್ಯಗಳನ್ನು ನೀನು ಅರ್ಥ ಮಾಡ್ಕೊಂಡಿದೆ ಆದ್ರೆ, ಈ ವಾಕ್ಯಗಳನ್ನು ನೀನು ನಂಬಿದೆ ಆದ್ರೆ, ವಿಶ್ವಾಸಿಗಳ ಮಧ್ಯದಲ್ಲಿ ಎಂದಿಗೂ ಯಾವ ಸಮಸ್ಯೆ ಉಂಟಾಗಲ್ಲ. You know, we all must understand, ಯೇಸು ಸ್ವಾಮಿ ಲೋಕವನ್ನು ಬಿಟ್ಟು ಹೋಗುವುದಕ್ಕಿಂತ ಮುಂಚೆ ಗೆತ್ಸೆಮನೆ ತೋಟದಲ್ಲಿ ಮಾಡಿರುವಂತ ಒಂದೇ ಒಂದು ಪ್ರಾರ್ಥನೆ, ವಿಶ್ವಾಸಿಗಳು, ದೇವ ಜನರು, ದೇವ ಭಕ್ತರು, ದೇವ ಸೇವಕರು ಒಂದಾಗಿರ್ಬೇಕೆಂಬುದಾಗಿ. ಈ ಪ್ರೇಡ್
यूनिवर्सल प्रेयर, यूनिटी फॉर द चर्च, कलीसिया की एकता के लिए, विश्वासियों की एकता के लिए प्रभु यीशु मसीह ने प्रार्थना किया. ಈಗ ಪೌಲನು ವಿಶ್ವಾಸಿಗಳು ಒಂದಾಗಿರ್ರಿ, ನಿಮ್ಮ ಮನಸ್ಸು ಒಂದಾಗಿರ್ಲಿ, ದೇವರು ನಿಮಗೆ ಯಾವ ರೀತಿಯ ಒಂದು ಶರೀರದಲ್ಲಿ ಬೇರೆ ಬೇರೆ ಅಂಗಗಳಿದ್ದಾವೋ ಅದೇ ರೀತಿಯಲ್ಲಿ ವಿಶ್ವಾಸಿಗಳಿಗೆ ಬೇರೆ ಬೇರೆ ವರಗಳನ್ನು ದೇವರು ಕೊಟ್ಟಿದ್ದಾನೆ. ಒಬ್ಬೊಬ್ಬನು ತನ್ನ ಯೋಗ್ಯತೆಗೆ ಮೀರಿ ತಾನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವೆಲ್ಲರೂ ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ ವರವು ಯಾವುದೇ ಆಗಿರ್ಬೋದು, ಪ್ರವಾದನೆಯ ವರವು, ವಿಶ್ವಾಸದ ವರವಾಗಿರ್ಬೋದು, ಸಭಾ ಸೇವೆಯ ವರವಾಗಿರ್ಬೋದು, ಬೋಧಿಸುವ ವರವಾಗಿರ್ಬೋದು, ದಾನ ಕೊಡುವಂತ ವರವಾಗಿರ್ಬೋದು, ಹಿರಿತನ ಚರ್ಚ್ ಲೀಡರ್ಶಿಪ್ ಎಲ್ಡರ್ ಆಗಿ ನಡೆಸುವಂತ ವರವಾಗಿರ್ಬೋದು, ಕಷ್ಟದಲ್ಲಿರುವಂತ ಇದ್ದವರಿಗೆ ಉಪಕಾರ ಮಾಡುವಂತ ವರವಾಗಿರ್ಬೋದು. ಉಲ್ಲಾಸದಿಂದ ಮಾಡ್ರಿ, ಸಂತೋಷದಿಂದ ಮಾಡ್ರಿ. ವಿಶ್ವಾಸಿಗಳು ಒಂದಾಗಿರುವಂಥದ್ದು ಬಹಳ ಮುಖ್ಯ ರೀ. ಐ ಆಮ್ ಸಾರಿ ಟು ಸೇ देयर इज नो यूनिटी इन द चर्च. आज मैं नहीं जानता, अभी थर्ड पॉइंट में मैं जरूर बताऊंगा, लेकिन ये बात बोल दूं क्योंकि whenever I speak under the guidance of God. ದೇವರ ಪವಿತ್ರಾತ್ಮನ ನಡೆಸುವಿಕೆಯಲ್ಲಿ ನಾನು ಮಾತಾಡ್ತೀನಿ. ಎಷ್ಟು ಸಭೆಗಳಲ್ಲಿ ಸಮಸ್ಯೆಗಳುಂಟು ಗೊತ್ತುಂಟಾ? ಎಷ್ಟು ಸಭೆಗಳಲ್ಲಿ ಒಬ್ಬರನ್ನೊಬ್ಬರನ್ನ ಇಷ್ಟಪಡ್ತಾ ಇಲ್ಲ ಗೊತ್ತುಂಟಾ? यू टेक एनी चर्च, आई डोंट वांट टू नेम एनी चर्च. आप कोई मेनलाइन चर्च के बारे में बात करो, इंडिपेंडेंट चर्च की बात करो, कोई अच्छा जाना माना चर्च में के विषय में बात करो. आज सब लोग सोचते हैं कि मैं उससे बहुत ही बेटर है, मेरा लाइफ बहुत बेटर है, आई एम सो ಟ್ಯಾಲೆಂಟೆಡ್, ಐ ಆಮ್ ಸೋ ಗುಡ್, ಐ ಆಮ್ ಸೋ ವರ್ದಿ, ಏನೋ ನಾನು ಒಳ್ಳೆ ಕೆಲಸ ಮಾಡ್ತೀನಿ, ನಾನು ಒಳ್ಳೆ ಜಾಸ್ತಿ ಕೆಲಸ ಮಾಡೀನಿ, ನಾನು ಬಹಳ ದುಡ್ದಿನಿ ಎಂಬುದಾಗಿ ತಮ್ಮಲ್ಲಿ ತಾವೇ ಕೊಚ್ಚಿಕೊಳ್ಳುವಂತವರಾಗಿದ್ದಾರೆ. Praise God, no matter who is doing what. ಯಾರು ಎಂತ ದೊಡ್ಡ ಚಿಕ್ಕ ಕೆಲಸ ಮಾಡ್ತಿದ್ದಾರೋ ಅದೆಲ್ಲವನ್ನು ಬದಿಗಿಡ್ರಿ. ಆದ್ರೆ ಒಂದು ಮಾತ್ರ ಲಕ್ಷ್ಯದಲ್ಲಿ ಇಟ್ಕೊಳ್ಬೇಕು. I just pray, I seek the grace of God upon the churches. मैं कलीसियाओं के ऊपर परमेश्वर का अनुग्रह को चाहूंगा और मैं बताना चाहूंगा कि आने वाले दिन जो है कलीसिया में आत्मिक जागृति का कलीसिया बनना चाहिए. लफड़ा करने का, झगड़ा करने का, एक दूसरे को नफरत करने का कलीसिया नहीं बनना है. Receive this word and remember and repent and ask forgiveness. ದೇವರ ಹತ್ರ ಕ್ಷಮಾಪಣೆ ಬೇಡ್ರಿ. ದೇವರು ಈ ದಿವಸ ನಮಗೆ ಯಾವುದನ್ನು ತಿಳಿಸ್ಕೊಡ್ತಾ ಇದ್ದಾನೆ ಗೊತ್ತುಂಟಾ? ಆತನು ವರಗಳ ವಿಷಯದಲ್ಲಿ ತಿಳಿಸ್ಕೊಡುವಂತವನಾಗಿದ್ದಾನೆ. ಯಾರೇ ಎಂತದೇ ವರದಿಂದ ತುಂಬಲ್ಪಟ್ಟಿರ್ಬೋದು, ಉಪಯೋಗವಾಗ್ಲಿ. ದೇವರು ಎಲ್ಲರನ್ನು ಯೂಸ್ ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆದ್ರಿಂದ ಎಲ್ಲ ವಿಶ್ವಾಸಿಗಳು ನಿಮ್ಮದಾಗಿರುವಾಗ, आई एम सॉरी टू से कुछ लोग ऐसे बोल देते हैं कि आया ये बिलीवर्स बोलते हैं कि बिलीवर्स ही एक दूसरे के साथ में लड़ाई करते हैं, बिलीवर्स ही गाली गलौज करते हैं, बिलीवर्स ही एक दूसरे का कॉलर पकड़ते हैं, बिलीवर्स ही एक दूसरे को इंसल्ट करते हैं, बिलीवर्स ही एक दूसरे को नीचा दिखाते हैं, और विश्वासी होने के नाते बहुत अच्छा प्रार्थना करते हैं, बहुत ही अच्छा वो आराधना करते हैं, बहुत ही अच्छा कलीसिया में लीडरशिप को निभाते हैं. लेकिन हर कलीसिया में कोई ना कोई फूट है, हर कलीसिया में कोई ना कोई डिविजन्स है, हर कलीसिया में कोई ना कोई एक दूसरे को नफरत की भावना से देखते हैं. और हर कलीसिया में यही चल रहा है कि मैं सही हूं, तुम गलत हो. और मैं आपको बता दूं, आप जो भी जिस किसी के ऊपर भी उंगली उठा रहे हो ना, आप इस बात को मत भूलिएगा कि आपके अंदर कितनी कमी घटी है. और मैं पासवान होने के नाते अगर मैं किसी पे भी उंगली उठाऊं, मैं सबसे पहला प्रभु से माफी मांगकर ये कहूंगा कि लॉर्ड मेरे कमी घटियों को देख. मुझे दुख होता है कि जब चर्चेस के हालात के बारे में सुनता हूं, मुझे दुख होता है कि विश्वासियों के बीच में एकता नहीं रहती है. आज मैं उन सारे लोगों को प्रेरित करना चाहूंगा, इफ एनीथिंग दैट हैज गॉन रॉन्ग इन द पास्ट, ಕಳೆದ ದಿವಸಗಳಲ್ಲಿ ಏನಾದ್ರೂ ತಪ್ಪಾಗಿರ್ಬೋದು, ವೈಮನಸ್ಸಾಗಿರ್ಬೋದು, ಜಗಳ ಆಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಕ್ರಿಸ್ತೇಸುವಿನ ಪರಿಶುದ್ಧವಾದ ರಕ್ತದಲ್ಲಿ ತೊಳ್ಕೊಳ್ರಿ, ಶುದ್ಧರಾಗ್ರಿ, ಮನಸ್ಸನ್ನು ನೂತನ ಪಡಿಸ್ಕೊಳ್ರಿ. ದೇವರು ಕೊಟ್ಟಂತ ನಾಯಕತ್ವದ ಎಲ್ಲ ವರಗಳನ್ನು ಉದಾರವಾಗಿ ಮಾಡ್ರಿ, ಸಂತೋಷವಾಗಿ ಮಾಡ್ರಿ, ಒಂದೇ ಮನಸ್ಸಿನಿಂದ ಮಾಡ್ರಿ. ಕೇಳಿಸ್ಕೊಳ್ರಿ, ಈ ವರಗಳಲ್ಲಿ ಕೆಲಸಗಳಲ್ಲಿ ಮಾಡಬೇಕಾದ್ರೆ इफ यू वांट टू हैव दोस रिलेशनशिप विद द बिलीवर्स, मैं विश्वासियों के साथ में बताना चाहूंगा, वो तब जाकर पूरा होगा जब आप उन्हें प्यार करोगे. ಪ್ರೀತಿ ಎಂಬ ಒಂದು ಸದ್ಗುಣ ನಿಮ್ಮಲ್ಲಿ ಇರುತ್ತದೆ. ಅದಕ್ಕೋಸ್ಕರ ಕೇಳಿಸ್ಕೊಡ್ರಿ 9ನೇ ವಚನ, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರ್ಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆದನ್ನು ಬಿಗಿಯಾಗಿಡ್ಕೊಳ್ರಿ.
ಎಂಥ ಸುಂದರವಾದಂತ ವಾಕ್ಯಗಳ್ರಿ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರನ್ನು ಪ್ರೀತಿಸ್ರಿ, ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ. ನಾವು ಮಾನ ಮರ್ಯಾದೆ ತೋರಿಸುವುದಕ್ಕಿಂತ ನಾವೇ ಒಬ್ಬರದೊಬ್ಬರು ಮಾನ ಮರ್ಯಾದೆಯನ್ನು ಕಳ್ಕೊಳ್ಳುವಂತ ಸ್ಥಿತಿಯಲ್ಲಿದ್ದೀವಿ. ಒಬ್ಬನು ಒಂದು ಮಾತು ಹೇಳಿದ್ನ ಇನ್ನೊಬ್ಬನು ಇನ್ನೊಂದು ಮಾತು ಹೇಳ್ತಾನೆ. ಒಬ್ಬನು ಒಂದು ಮಾತಿಂದ ಭಯಗಳ ಬಿಟ್ನ ಇನ್ನೊಂದು ಮಾತಿನಿಂದ ಭಯಗಳ ಬಿಡುವಂತನಾಗಿದ್ದಾನೆ. ಎಲ್ಲಾ ಸ್ಥಿತಿಯಲ್ಲಿ ಮಾನ ಮರ್ಯಾದೆ ಕಳ್ಕೊಳ್ಳುವಂತ ಸ್ಥಿತಿಯಲ್ಲಿ ಇದ್ದಿದೆ. ಆದ್ರೆ ಐ ಆಮ್ ಸಾರಿ ಟು ಸೇ गॉड विल नॉट बी प्लीज्ड. परमेश्वर ना मुझ पादरी से प्रसन्न होगा, ना मेरी सेवकाई से प्रसन्न होगा, ना मेरी कलीसिया से प्रसन्न होगा. मैं तो कहूंगा कि उस हालात से पहले मैं सबसे पहले छोड़कर चला जाऊंगा. I will not stand among those people. I will not stand among such people who brings division in the church. ಸಭೆಗಳಲ್ಲಿ ವಿಭಾಜನೆಯನ್ನು ತರುವಂತವರ ಮಧ್ಯದಲ್ಲಿ ನಾನು ಎಷ್ಟು ಮಾತ್ರಕ್ಕೂ ನಿಂತ್ಕೊಳ್ಳಿಕ್ಕೆ ನಾನು ಮನಸ್ಸು ಮಾಡುವುದಿಲ್ಲ ಪ್ರೇರೆ. ದೇವರೊಂದು ಮನಸ್ಸನ್ನು ಕೊಟ್ಟಿದ್ದಾನೆ. ಪ್ರೀತಿ ನಿಷ್ಕಪಟವಾಗಿರ್ಲಿ, ಮಾನ ಮರ್ಯಾದೆಯನ್ನು ತೋರಿಸ್ರಿ. ಮುಂದೆ ವಚನ ಕೇಳಿಸ್ಕೊಡ್ರಿ. ನೀವು ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡ್ರಿ, ಉಲ್ಲಾಸವಾಗಿರ್ರಿ, ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರ್ರಿ, ಪ್ರಾರ್ಥನೆ ಮಾಡ್ತಾ ಇರ್ರಿ, ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡ್ರಿ. एक दूसरे को मदद करो और हमेशा जो है दूसरों को आशीष के साथ में आप हाथ बढ़ाओ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ರಿ, ಅಳುವವರ ಸಂಗಡ ಅಳಿರಿ. ಆದ್ರೆ ಕೇಳಿಸ್ಕೊಳ್ರಿ ಮುಂದಿನ ವಚನ, ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರಿ. Let there be unity among you. I want to encourage all the believers of the church. कलीसिया के सारे लोगों को मैं प्रेरित करूंगा, एक मन रखो. कितना भी बुरा हुआ होगा, किसी ने भी कुछ भी कहा होगा, किसी ने डांटा होगा, चिल्लाया होगा, एक चाटा भी मारा होगा, उन्हें माफ करो. लेकिन अपने मन में उस एकता की भावना को, उस एकता के प्रेम को आपको लाना बहुत जरूरी है. क्योंकि आगे वचन में सुनिएगा 16ನೇ ವಚನ, ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿದ್ದು ನಿಮ್ಮನ್ನು ನೀವೇ ಬುದ್ಧಿವಂತರನ್ನು ನೆನೆಸ್ಕೊಳ್ಬೇಡ್ರಿ. डोंट ऑलवेज सीक अ हाई पोजीशंस. बड़े बड़े स्थानों की अपेक्षा मत करो, बिग बिग पोजीशंस की अपेक्षा मत करो. कमिटी मेंबर्स में रह के बहुत बड़ा बड़ा काम करूंगा इसकी अपेक्षा मत करो. दीन रहो, नम्र रहो. जब आप दीन और नम्र रहोगे ना, जितना दीनता और नम्रता संयमता दिखाओगे ना, सही समय पर परमेश्वर आपको ऊंचा उठाएगा, सही समय पर परमेश्वर आपका इस्तेमाल करेगा और सही समय पर आपके जीवन के द्वारा महिमा परमेश्वर पाएगा. This is a relationship with the believers. ವಿಶ್ವಾಸಿಗಳೊಂದಿಗೆ ಸಂಬಂಧ ಇದಾಗಿದೆ. ಆದ್ದರಿಂದ ವಿಶ್ವಾಸಿಗಳನ್ನು ಟೀಕಿಸಬೇಡ್ರಿ. ನೀನು ವಿಶ್ವಾಸಿ, ಅವರು ವಿಶ್ವಾಸಿ. ನೀನು ದೇವರನ್ನು ನಂಬುತ್ತಿ, ಅವರು ದೇವರನ್ನು ನಂಬುತ್ತಾರೆ. ಆದ್ರೆ ಕೇಳಿಸ್ಕೊಳ್ರಿ, ಮೂರನೇದಾಗಿ ಒಂದು ಸಮಸ್ಯೆ ಆಗಿದೆ. ಅದೇನಂತಂದ್ರೆ, ಆ ವಿಶ್ವಾಸಿಗಳ ಜೊತೆಲಿ ನಾವು ಸಂಬಂಧ ಕೆಡಿಸ್ಕೊಂಡು ಆ ಸಂಬಂಧವನ್ನು ವೈರತ್ವದಲ್ಲಿ ನಾವು ಕನ್ವರ್ಟ್ ಮಾಡ್ಕೊಂಡಿದ್ದೇವೆ, ಬದಲಾಯಿಸಿಕೊಂಡಿದ್ದೇವೆ. ಅಂಡ್ ದಟ್ ಈಸ್ ವೈ ಪಾಲ್ ಸೇಸ್ ನಾವು ಮೂರನೇದಾಗಿ ಪೌಲ್ ಹೇಳ್ತಿದ್ದಾನೆ, ನಿಮ್ಮ ಸಂಬಂಧವು ವೈರಿಗಳೊಂದಿಗೆ ಸರಿಪಡಿಸ್ಕೊಡ್ರಿ. रिलेशनशिप टू आर एनिमीज. अब एनिमीज के बारे में बताने की जरूरत ही नहीं है कि हम में से कोई है किसी को हमने अपना शत्रु बना लिया है. अब शत्रु कब बनते हैं पता है? जब आपके बीच में वो संबंध बहुत ही बुरा हो चुका है. नो मैटर whoever it may be, may your husband and wife, बहुत बुरा हालत हुआ तुम्हारा, झगड़े हो गए, मारा मारी हो गया, गाली गलौच हो गया, बहुत डिसएग्रीमेंट्स हो गए, या फिर why when someone becomes an enemy, कब कौन क्यों वो ಶತ್ರು बनता है? ಯಾಕೆ ಒಬ್ಬರು ವೈರಿಗಳಾಗ್ತಾರ್ರಿ? ವೈರಿಗಳನ್ನು ಯಾಕೆ ಮಾಡ್ಕೊಳ್ತೀವಿ? ಯಾಕೆ ಅಂತ ಪರಿಸ್ಥಿತಿ ಬರ್ತದೆ? ಯಾಕೆ ಗೊತ್ತುಂಟಾ? ಯಾಕಂದ್ರೆ ನಮ್ಮ ಮಧ್ಯದಲ್ಲಿ ಏನೋ ಕೆಟ್ಟದಾಗಿದೆ, ನಮ್ಮ ಮಧ್ಯದಲ್ಲಿ ಏನೋ ತಪ್ಪಾಗಿದೆ. ಆ ಒಂದು ಸಂಬಂಧವನ್ನು ಕೆಡಿಸ್ಕೊಂಡ ಕಾರಣ ಆ ಎದುರಿನ ವ್ಯಕ್ತಿ, ಮನುಷ್ಯ, ಕುಟುಂಬದ ಜೊತೆಯಲ್ಲಿ ವೈರತ್ವವನ್ನು ಬೆಳೆಸ್ಕೊಳ್ಳುವಂತವರಾಗಿದ್ದೇವೆ. ये संबंध जो है इतने टूट जाते हैं ना, चीजों के लिए, पैसों के लिए, प्रॉपर्टी के लिए, पोजीशंस के लिए. आई वुड से many relationships have been broken down. बहुत सारे संबंध टूट गए हैं. और वो संबंध टूटने की वजह से अगर आप में से कोई भी है किसी ने किसी को शत्रु या फिर बैरी बनाया, सबसे पहले आपको और मुझे माफी मांगना है. I may say that, let me say, because I speak the truth. शायद हो सकता है कुछ लोग मुझे पसंद नहीं करते हैं, शायद हो सकता है कुछ लोग मेरी बातों से सहमत नहीं रखते हैं, शायद हो सकता है कि कुछ लोग मेरे काम से वो शायद पसंद नहीं करते, मेरी बातों को वो लोग पसंद नहीं करते हैं.
लेकिन परमेश्वर की उपस्थिति में सच्चे दिल से मैं बताना चाहूंगा, मैं कभी भी ऐसे लोगों को अपना वैरी, अपना शत्रु नहीं बनाऊंगा। शायद उन लोगों ने मुझे बनाया होगा, लेकिन मैं उन्हें कभी अपनी जिंदगी में वैरी नहीं बनाऊंगा। आई विल नॉट मेक एनिमीज, आई विल नॉट क्रिएट एनिमिटी, बिकॉज माई गॉड टीचर्स मी टू हैव लव एंड फॉरगिवनेस। ನನ್ನ ದೇವರು ಪ್ರೀತಿ, ದಯೆ, ಕೃಪೆ, ಕನಿಕರ, ಕರುಣೆ, ಕ್ಷಮಾಪಣೆಯನ್ನು ಕಲಿಸಿಕೊಡುವಂತ ದೇವರಾಗಿದ್ದಾನೆ. ಆದ್ರಿಂದ ವಾಕ್ಯ ಕೇಳಿಸ್ಕೊಳ್ರಿ, ಯಾರಾದ್ರೂ ನಿನಗೆ ಏನಾದ್ರೂ ಕೆಟ್ಟದನ್ನು ಮಾಡಿದ್ರೆ ಕೆಟ್ಟದ ಪರವಾಗಿ ಕೆಟ್ಟದನ್ನು ಕೊಡಬೇಡ, ಅಪಕಾರಕ್ಕೆ ಬದಲಾಗಿ ಅಪಕಾರವನ್ನು ಮಾಡಬೇಡ. ಕೇಳಿಸ್ಕೊಳ್ರಿ, ಮುಂದಿನ ವಚನ 17ನೇ ವಚನ, ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡ್ರಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನು ವಿವೇಚಿಸಿ ನೋಡಿಕೊಡ್ರಿ. ಸಾಧ್ಯವಾದ್ರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಟ್ಟುಕೊಡ್ರಿ. ಯು ಡೋಂಟ್ ಹ್ಯಾವ್ ಟು ಪಾಸ್ जजमेंट ऑन एनी पीपल. आई वुड से वेरी बोल्डली, आपका हक नहीं बनता है कि किसी के ऊपर आप जजमेंट को पास करें. If anything has gone wrong towards me and against me, I am speaking very openly. मेरे खिलाफ में, मेरे विरुद्ध में भी अगर कुछ किसी ने बुरा बोला है, बुरा कहा गया है, बुरा षड्यंत्र को रचा गया है, मैं बड़ी आवाज में बोलना चाहूंगा, उसका न्याय मेरा परमेश्वर करेगा, उसका हिसाब परमेश्वर चुकाएगा. लेकिन मैं उनके लिए प्रार्थना करूंगा. हालेलुया. ನಾನು ಅವರ ಸಲುವಾಗಿ ಪ್ರೀತಿ ಮಾಡೋದನ್ನು ಕಲ್ತ್ಕೊಳ್ಬೇಕು. ಅದಕ್ಕೋಸ್ಕರ ಬರೀ ಸಿದ್ಧಾಂತ, ಜ್ಞಾನ, ಬುದ್ಧಿ, ನನಗೆ ಬಹಳ ನಾಲೆಜ್ ಉಂಟು, ನಾನು ಬಹಳ ವಿದ್ಯಾವಂತನು, ನಾನು ಬಹಳ ಗ್ರಾಜುಯೇಟ್ ಆಗಿನಿ, ನಾನು ಬಹಳ ಹೈಲಿ ಕ್ವಾಲಿಫೈಡ್ ಇದ್ದೀನಿ ಅಂತ ಹೇಳ್ಕೊಂಡ್ರೆ ಎಲ್ಲ ಫಿಜುಲ್, ವ್ಯರ್ಥ, ವೇಸ್ಟ್ರಿ, ಯೂಸ್ಲೆಸ್ ಇಟ್ ಇಸ್. If you don't have such small, practical things in your life and my life, अगर ये छोटी छोटी बातों को अगर हम बड़े सोच के हिसाब से अगर लेकर नहीं चलेंगे तो व्यर्थ है सब कुछ. बाइबल आज एक अच्छी बात बताना चाहता है, सुनिएगा. आई डोंट नो किसने किया है, लेकिन मैं इस बात पर विश्वास करता हूँ. केಳಿಸ್ಕೊಡ್ರಿ, अगर तेरा वैरी या फिर तेरा शत्रु भूखा है तो उसे खाना दे, उसे वो प्यासा है तो उसे पानी दे. ನಿನ್ನ ವೈರಿ ಹಸಿದಿದ್ರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ರೆ ಕುಡಿಯುವುದಕ್ಕೆ ನೀರು ಕೊಡು. ಹೀಗೆ ಮಾಡೋದ್ರಿಂದ ಅವನ ತಲೆ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಿಕೊಡು. बुराई से हार मानना नहीं, लेकिन बुराई में हार ना मानते हुए अच्छाई के द्वारा बुराई के ऊपर जीत हासिल करना बहुत ही जरूरी है. ಬಹಳ ಸುಲಭ ರೀ ಓದಲಿಕ್ಕೆ, ಪ್ರಸಂಗ ಮಾಡಲಿಕ್ಕೆ. ಆದರೆ ಒಂದೇ ಒಂದು ಹೇಳ್ತೀನಿ ರೀ, ಪ್ರಾಕ್ಟೀಸ್ ಮಾಡುವಂಥದ್ದು ಬಹಳ ಅಗತ್ಯ. ವರ್ತಿಸುವಂಥದ್ದು, ನಡ್ಕೊಳ್ಳುವಂಥದ್ದು, ನಂಬುವಂಥದ್ದು, ಅದಕ್ಕೆ ತಕ್ಕ ಹಾಗೆ ಜೀವಿಸುವಂಥದ್ದು ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯವಾಗಿದೆ. ನಾನು ದೇವರನ್ನ ನಂಬುತ್ತೀನಿ, ನಾನು ದೇವರನ್ನು ಆರಾಧಿಸ್ತೀನಿ, ನಾನು ದೇವರನ್ನು ಸ್ತುತಿಸ್ತೀನಿ, ನಾನು ದೇವರನ್ನು ಕೊಂಡಾಡ್ತೀನಿ, ನಾನು ದೇವರಿಗೆ ಮಹಿಮೆ ಸಲ್ಲಿಸ್ತೀನಿ, ನಾನು ದೇವರ ಸೇವೆ ಮಾಡ್ತೀನಿ, ನಾನು ದೇವರಿಗೆ ಕಾಣಿ ಕೊಡ್ತೀನಿ ಅಂತ ಹೇಳ್ಕೊಂಡು ಕುಂತು ನನ್ನ ವಿಶ್ವಾಸಿಗಳೊಂದಿಗೆ, ವೈರಿಗಳೊಂದಿಗೆ, ಸಹೋದರ ಸಹೋದರಿಯರೊಂದಿಗೆ, ಕುಟುಂಬದವರೊಂದಿಗೆ, ಬಂಧು ಬಳಗದವರೊಂದಿಗೆ, ಸಭಿಕರೊಂದಿಗೆ ನನ್ನ ಸಂಬಂಧಗಳನ್ನು ಕೆಡಿಸಿಟ್ಟುಕೊಂಡಿದೆಯಾದ್ರೆ ದೇವರು ನಿನ್ನನ್ನು ನನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಮೇ ಗಾಡ್ ಫಾರ್ಗಿವ್ ಅಸ್. देवर नमन क्षमिसली. आई वॉन्ट टू एनकरेज ऑल द बिलीवर्स. अगर लॉकडाउन के बाद में जिस समय कलीसिया का पहला दिन बनेगा, ಯಾವ ದಿವಸ ದೇವರ ಆಲಯ ತೆರೆಯಲ್ಪಡುತ್ತದೋ, ಯಾವ ದಿವಸ ನೀನು ನಾನು ದೇವರ ಆಲಯದಲ್ಲಿ ಪ್ರವೇಶ ಮಾಡ್ತೀನೋ, ಯಾವ ದಿವಸ ನೀನು ದೇವರ ಮೇಜಿನಲ್ಲಿ ಭಾಗವಹಿಸ್ತೀಯೋ, टर्न योर फेस टू दैट पर्सन. उस व्यक्ति की तरफ अपना चेहरा घुमाइएगा, मुड़िएगा, उसे जाकर हाथ मिलाइएगा, उस विश्वासी के साथ में हाथ मिलाइएगा, अपने परिवार के उस सदस्य के साथ में हाथ मिलाइएगा, जिसके साथ में आपका एनिमिटी क्रिएट हुआ है उसको गले लगाइएगा. मसीह विश्वासी में यही सबसे बड़ा गवाही है. क्राइस्त ನಂಬಿಕೆಯಲ್ಲಿ ಇದು ದೊಡ್ಡ ಸಾಕ್ಷಿ. ಇದನ್ನು ಮಾಡ್ರಿ. ಮುಯ್ಯಿಗೆ ಮುಯ್ಯಿ ತೀರಿಸಬೇಡ್ರಿ. ಅಪಕಾರಕ್ಕೆ ಬದಲಾಗಿ ಅಪಕಾರವನ್ನು ಸಲ್ಲಿಸಬೇಡ್ರಿ. ದೇವರು ಅದರ ಲೆಕ್ಕವನ್ನು ತೆಗೆದುಕೊಳ್ಳುವಂತವನಾಗಿದ್ದಾನೆ. Relationship to God by sacrificing your bodies, relationship to believers by loving and caring, relationship to enemies by forgiving and forgetting. ನಮ್ಮನ್ನು ನಾವು ನಮ್ಮ ದೇಹಗಳನ್ನೇ ಸಜೀವ ಯಜ್ಞವಾಗಿ ಅರ್ಪಿಸುತ್ತಾ ದೇವರ ಜೊತೆ ಸಂಬಂಧ ಕಟ್ಟಿಕೊಳ್ಳೋಣ. ನಮ್ಮ ವಿಶ್ವಾಸಿಗಳನ್ನು ಪ್ರೀತಿಸುತ್ತಾ ಅವರಿಗಾಗಿ ಉಪಕಾರಗಳನ್ನು ಸಲ್ಲಿಸುತ್ತಾ ಅವರ ಜೊತೆ ಸಂಬಂಧವನ್ನು ಕಟ್ಟಿಕೊಳ್ಳೋಣ. ನಮ್ಮ ವೈರಿಗಳನ್ನು ಕ್ಷಮಿಸುತ್ತಾ
ಮುಯಿಗೆ ಮುಯಿಯನ್ನು ತೀರಿಸದೆ ಅವರನ್ನು ಕ್ಷಮಿಸುತ್ತಾ ಅವರ ಸಂಗತಿಗಳನ್ನು ಮರೆಯುತ್ತಾ ನಾವು ಅವರ ಜೊತೆ ಸಂಬಂಧವನ್ನು ಕಟ್ಟಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. देवर नाम के स्तोत्र. आई एम श्योर वंस अगेन वी आर इन हिज प्रेजेंस. आज फिर एक बार उसकी उपस्थिति में है. जो भी आप भेंट दे सकते हैं पूरे दिल से दो, पूरे मन से दो, पूर्ण ಹೃದಯದಿಂದ ನಿಮ್ಮ ಈ ಭಾನುವಾರದ ಆರಾಧನೆಯ ಕಾಣಿಕೆಯನ್ನು ನಾನು ಪದೇ ಪದೇ ಪ್ರೇರಿಸ್ತಾ ಇದ್ದೀನಿ. and I want to become very मैं अर्ज करना चाहूंगा और तय दिल से मैं विनती करना चाहूंगा, उदार मन से दो. जो भेंट हम उसके भवन में देते हैं वो भेंट आप उसे पहुंचाना बहुत ही जरूरी है. उससे बढ़कर दो, क्योंकि उसकी आशीष अपरंपार है. ಆತನ ಆಶೀರ್ವಾದಗಳು ಬಹಳ ಮೇಲಾಗಿವೆ. ಕಾಣಿಕೆಯನ್ನು ಕೊಡ್ರಿ, ಕಾಣಿಕೆ ಡಬ್ಬಿಗಳಲ್ಲಿ ಹಾಕ್ರಿ, ಕವರ್ಸ್ಗಳಲ್ಲಿ ಹಾಕ್ರಿ, ಬೈಬಲ್ಗಳಲ್ಲಿ ಇಡ್ರಿ. ಸಭೆಗಳಿಗೆ ಮುಟ್ಟಿಸುವುದನ್ನು ಕಲ್ತ್ಕೊಡ್ರಿ. ಸಭೆ ಹಿರಿಯರಿಗೆ ಮುಟ್ಟಿಸುವುದನ್ನು, ಸಭೆಯ ಕಾಣಿಕೆಯನ್ನು ನೀವು ಮುಟ್ಟಿಸುವಂಥದ್ದು ಕಲ್ತ್ಕೊಡ್ರಿ. ಯಾಕಂದ್ರೆ ಇದರ ಮೂಲಕ ನೀವು ಬಹಳ ಆಶೀರ್ವಾದ ಹೊಂದುವಂತವರಾಗಿದ್ದೇವೆ. ಸೊ ವಿಲ್ ಗೋ ಫಾರ್ ಅ ಸಾಂಗ್ एंड आई एम श्योर यू विल बी ब्लेस्ड विद दिस सॉन्ग. इस गीत को हम सुनेंगे और आशीष को प्राप्त करेंगे और प्रभु को भेंट देंगे. ಆಗೋದು ದೇವಾ ನಿನ್ನ ಪ್ರೀತಿಸಿದ ನನಗೆ, ಎಲ್ಲ ಒಳ್ಳೆದೇ ಆಗೋದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆದೇ ಆಗೋದು ದೇವಾ ನಿನ್ನ ಪ್ರೀತಿಸಿದ ನನಗೆ, ಎಲ್ಲ ಒಳ್ಳೆದೇ ಆಗೋದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಬೆಂಕಿಯಲ್ಲಿ ಹಾಕಲ್ಪಟ್ಟರು, ಗಾಢಾಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನೀ ನನ್ನ ಜೊತೆಯೆಂದು ಇರುವೆ ದೇವಾ, ನಿನ್ ವಾಗ್ದಾನ ನನ್ನಲ್ಲೆರವೇರುವುದು. ನೀ ನನ್ನ ಜೊತೆಯೆಂದು ಇರುವೆ ದೇವಾ, ನಿನ್ ವಾಗ್ದಾನ ನನ್ನಲ್ಲೆರವೇರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆದೇ ಆಗೋದು ದೇವಾ ನಿನ್ನ ಪ್ರೀತಿಸಿದ ನನಗೆ, ಎಲ್ಲ ಒಳ್ಳೆದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನನ್ನು ದೂಷಿಸಿದರು. ಬಂಧು
ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನನ್ನು ದೂಷಿಸಿದರು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಪ್ರಾರ್ಥನೆ ಮಾಡೋಣ. ದೇವರಿಗೆ ನಾವು ಈ ಕಾಣಿಕೆಯನ್ನು ಸಮರ್ಪಿಸೋಣ. ನಾವು ಪ್ರಾರ್ಥನೆ ಮಾಡೋಣ. ಎಲ್ಲಾ ಒಳ್ಳೆ ದಾನಗಳಿಗೆ ಮೂಲಕರ್ತನಾದಂತ ಪರಮ ಪ್ರೀತಿಯುಳ್ಳ ತಂದೆ ಆದ ದೇವರೇ, ಈ ಹಾಡಿನ ಮೂಲಕ ಮಹಿಮೆ ಹೊಂದಿದೆ ನಿನಗೆ ಸ್ತೋತ್ರವಾಗಲಿ. ತಂದೆ ಆದ ದೇವರೇ, ನಮ್ಮನ್ನು ಆಶೀರ್ವಾದ ಮಾಡು ಸ್ವಾಮಿ. ನಮ್ಮ ಸಂಬಂಧಗಳನ್ನು ಸರಿಪಡಿಸು ಕರ್ತನೆ, ನಮ್ಮ ಸಂಬಂಧಗಳನ್ನು ಕೂಡಿಸು ಸ್ವಾಮಿ. ಮುರಿದ ಮನಸ್ಸುಗಳನ್ನು ಸ್ವಾಮಿ, ಮುರಿದಂತ ಸಂಬಂಧಗಳನ್ನು, ಮುರಿದಂತ ಕುಟುಂಬಗಳನ್ನು ಸ್ವಾಮಿ ನಿನ್ನ ತಿರುಗಿ ಜೋಡಿಸು ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರೇ, ನಿನ್ನ ಜೊತೆ ಸಂಬಂಧವನ್ನು ಕಟ್ಟಿಕೊಳ್ಳುವುದು ಬಹಳ ಅಗತ್ಯ. ವಿಶ್ವಾಸಿಗಳೊಂದಿಗೆ, ಸಭಿಕರೊಂದಿಗೆ ಸಂಬಂಧವನ್ನು ಕಟ್ಟಿಕೊಳ್ಳುವುದು ಬಹಳ ಅಗತ್ಯ. ಯಾರನ್ನಾದ್ರೂ ಸ್ವಾಮಿ ನಾವು ವೈರ್ಯ ಸ್ಥಾನದಲ್ಲಿ ಇಟ್ಟಿದ್ದೆ ಆದ್ರೆ ದಯಮಾಡಿ ಅವರನ್ನು ಕ್ಷಮಿಸುತ್ತಾ ಅವರ ಜೊತೆಯಲ್ಲಿ ಕೂಡ ಸಂಬಂಧ ಕಟ್ಟಿಕೊಳ್ಳುವಂತ ಕೃಪೆ ನಮ್ಮೆಲ್ಲರಿಗೆ ಕೊಡು. ಎಲ್ಲಾ ಪ್ರಿಯ ಮಕ್ಕಳು ವಿಶ್ವಾಸದ ನಂಬಿಕೆಯಿಂದ ಕಾಣಿಕೆಯನ್ನು ಕೊಟ್ಟಿದ್ದಾರೆ, ಇದನ್ನು ಸ್ವೀಕಾರ ಮಾಡು, ಆಶೀರ್ವಾದ ಮಾಡು ಸ್ವಾಮಿ. ತಕ್ಕ ಪ್ರತಿಫಲ ಕೊಡು ಸ್ವಾಮಿ. ಇದನ್ನು ನಿನ್ನ ಸೇವೆ, ನಿನ್ನ ರಾಜ್ಯಕ್ಕಾಗಿ ಉಪಯೋಗಿಸುವ ಕರ್ತನೆ. ಬಹಳ ಬೇಗನೆ ನಿನ್ನ ಆಲಯಕ್ಕೆ ಬರುವಂತ ಕೃಪೆ ನಮಗೆ ಕೊಡು. ಘನ ಮಾನ ಮೇಮೆ ನಿನಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೆನ್. ಜಪ ಕಾಲ ತೀರಿತೀಗ ವಾಕ್ಯ ಕೇಳಿಕೊಂಡೆವು, ಕರ್ತನಿನ್ನ ಆಶೀರ್ವಾದ ತುಂಬ ದಯ ಪಾಲಿಸು. ದೈವ ಜ್ಞಾನ ವಾಕ್ಯ ಧ್ಯಾನ ಎಲ್ಲರಲ್ಲಿ ಹುಟ್ಟಿಸು. ದೈವ ಜ್ಞಾನ ವಾಕ್ಯ ಧ್ಯಾನ ಎಲ್ಲರಲ್ಲಿ ಹುಟ್ಟಿಸು. ಆಮೆನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸವು, ಐಕ್ಯತೆಯು, ಪರಲೋಕದ ಶಾಂತಿಯು, ಸಮಾಧಾನವು, ಸಮೃದ್ಧಿಯ ಜೀವಿತವು ನಿಮ್ಮಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಎಲ್ಲಾ ವಿಶ್ವಾಸಿಗಳೊಂದಿಗೆ ಇಂದಿಗೂ ಎಂದೆಂದಿಗೂ ಸದಾ ಕಾಲ ನೆಲೆಗೊಂಡಿರಲಿ. ಆಮೆನ್.